ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ತಾಲೂಕು ಶಿಕ್ಷಕರ ಮಹಾಸಭೆ, ಶೈಕ್ಷಣಿಕ ಕಾರ್ಯಾಗಾರ, ನಿವೃತ್ತ ಶಿಕ್ಷಕರು, ಸಾಧಕ ಶಿಕ್ಷಕರು ಮತ್ತು ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ. ಸಾಗರ ತಾಲೂಕು ಶಿಕ್ಷಕರ ಸಂಘದ ಬಗ್ಗೆ ಜಿಲ್ಲಾಧ್ಯಕ್ಷ ರುದ್ರಪ್ಪ ಪ್ರಶಂಸನೀಯ ಮಾತು. ಶಿಕ್ಷಕರು ಶಿಸ್ತು ಕಾಪಾಡಲು ಬಿಇಒ ಸೂಚನೆ. ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ಮಾಹಿತಿ ನೀಡಿದ ಮಾಲ್ತೇಶ್. ಮಾರ್ಚ್ 2ರಂದು ಸಿಗಂದೂರು ಸೇತುವೆ ಮೇಲೆ ಮೊದಲ ರಸ್ತೆ ತಡೆ ಚಳವಳಿ. ಶರಾವತಿ ಸಂತ್ರಸ್ತರ ಬೇಡಿಕೆ ಈಡೇರಿಸುವಲ್ಲಿ ಸರ್ಕಾರ ವಿಫಲ ಎಂದ ದೀನಾ ಶ್ರೀನಿವಾಸ್. ಕೆಪಿಸಿ ಲ್ಯಾಂಡ್ ಕುರಿತು ಅರಣ್ಯ ಸಚಿವರು, ಉಸ್ತುವಾರಿ ಸಚಿವರು, ಶಾಸಕರ ನಡುವೆ ಸಮನ್ವಯತೆ ಇಲ್ಲ ಎಂದ ದೀನಾಶ್ರೀ. ಈಗ ಸುದ್ದಿಯ ವಿವರ. ಶಿಕ್ಷಕರ ಸಂಘಗಳು ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ಶಿಕ್ಷಕರ ಸಮಸ್ಯೆಗಳಿಗೆ ಪೂರಕವಾಗಿ ಸ್ಪಂದಿಸಬೇಕು ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಡಿ.ಬಿ. ರುದ್ರಪ್ಪ ತಿಳಿಸಿದರು. ಸಾಗರದ ಸರ್ಕಾರಿ ನೌಕರರ ಭವನದಲ್ಲಿ ಶನಿವಾರ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಿಕ್ಷಕರ ಮಹಾಸಭೆ ಮತ್ತು ಶೈಕ್ಷಣಿಕ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಹಿರಿಯ ಶಿಕ್ಷಕರನ್ನು ಸನ್ಮಾನಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಂಘದ ಅಧ್ಯಕ್ಷ ಮಾಲ್ತೇಶ್ ಮಾತನಾಡಿದರು. ಶಿಕ್ಷಕರಲ್ಲಿ ಆರ್ಥಿಕ ನಿರ್ವಹಣೆ ಕುರಿತು ಶಂಕರ್ ಶಿಕಾರಿಪುರ ಉಪನ್ಯಾಸ ನೀಡಿದರು. ವೇದಿಕೆಯಲ್ಲಿ ಡಾಕ್ಟರ್ ಅನ್ನಪೂರ್ಣ, ಭೂಮೇಶ್, ಜಗನ್ನಾಥ್ ಕೆ, ದೇವೇಂದ್ರಪ್ಪ, ಪೃಥ್ವಿ ಭದ್ರಾವತಿ, ಗಣಪತಿ ಸೊರಬ, ಮಂಜುನಾಥ್, ಭೂಕೇಶ್ವರಪ್ಪ, ಕವಿರಾಜ್, ವಿಕ್ಟೋರಿಯಾ ಫರ್ನಾಂಡಿಸ್, ಗವಿಯಪ್ಪ ಎಲ್ಟಿ, ಹೂವಪ್ಪ, ಮೂರ್ತಿ ಎಂವೈ ಇನ್ನಿತರರು ಹಾಜರಿದ್ದರು. ದಿನೇಶ್ ಕೆ ಸ್ವಾಗತಿಸಿದರು. ಮನೋಹರ್ ಟಿವಿ ವಂದಿಸಿದರು. ಶಂಕರ್ ಜೆಕೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ನಂತರ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಶಿಕ್ಷಕರಿಗೆ, ನಿವೃತ್ತ ಶಿಕ್ಷಕರಿಗೆ, ಪ್ರತಿಭಾವಂತ ಮಕ್ಕಳನ್ನು ಸನ್ಮಾನಿಸಲಾಯಿತು. ನಿಮ್ಮ ಮುಂದೆ ಇಡುವ ಮೂಲಕ ಬಹಳ ಮುಖ್ಯವಾಗಿ ಮಹಾಸಭೆ ಅಂದ್ರೆ ತಾವೆಲ್ಲರೂ ಕೂಡ ಏನು ಮಹಾಸಭೆಯಲ್ಲಿ ಭಾಗವಹಿಸ್ತೀರಿ, ನಿಮ್ಮ ತಾಲೂಕಿನ ಸಂಘಟನೆ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನುವಂಥದ್ದನ್ನ ನೀವು ಸಲಹೆಗಳನ್ನ ಕೊಡ್ತಕ್ಕಂಥದ್ದು, ಆ ದಿಕ್ಕನ್ನ ತೋರಿಸ್ತಕ್ಕಂಥದ್ದು ಈ ಮಹಾಸಭೆಯ ಉದ್ದೇಶ. ಮಾಡಿರ್ತಕ್ಕಂಥ ಕೆಲಸಗಳನ್ನ ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥದ್ದು, ಇನ್ನೂ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳು ಯಾವಿದ್ದಾವೆ ಅವುಗಳನ್ನ ಮಾಡಬೇಕು ಅನ್ನುವಂತಹ ಸಲಹೆಯನ್ನು ಕೊಡ್ತಕ್ಕಂಥದ್ದು, ಮತ್ತೆ ರಚನಾತ್ಮಕವಾಗಿರ್ತಕ್ಕಂತಹ ಇನ್ನೂ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕೂಡ ಸಲಹೆಗಳ ಮೂಲಕ ಕೊಡ್ತಕ್ಕಂತಹ ಒಂದು ಈ ಮಹಾಸಭೆಯನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸಾಗರದಲ್ಲಿ ಅವ್ರು ಹೇಳಿದ ಹಾಗೆ ಮೊದಲು ಗಣಪತಪ್ಪನವರು, ಜಗನ್ನಾಥ್ ಅವರು, ಈಗ ಮಾಲ್ತೇಶ್ ಮೂರ್ತಿ ಅವರು ಕೂಡ ಕಾರ್ಯದರ್ಶಿಯಾಗಿದ್ದು, ಈ ಅವಧಿನಲ್ಲಿ ತುಂಬಾ ಅತ್ಯುತ್ತಮವಾಗಿ ನಮ್ಮ ತಾಲೂಕು ಸಂಘಗಳು ಮತ್ತೆ ಜಿಲ್ಲಾ ಸಂಘಟನೆಗಳು ಅತ್ಯುತ್ತಮವಾಗಿ ಕೆಲಸವನ್ನ ನಾವು ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳಕತ್ತೀವಿ. ಯಾಕೆಂದ್ರೆ ತಾಲೂಕು ಹಂತದಲ್ಲಿ ಏನೇ ಸಮಸ್ಯೆ ಬಂದು ನಮ್ಮ ತಾಲೂಕಿನ ಅಧ್ಯಕ್ಷರು ಮತ್ತೆ ಜಿಲ್ಲಾ ಪದಾಧಿಕಾರಿಗಳು ಇರ್ತಾರೆ, ಅಲ್ಲಿ ಬಗೆಹರಿಸ್ತಾರೆ. ಇದು ಜಿಲ್ಲಾ ಹಂತದಲ್ಲಿ ನಾವು ಜಿಲ್ಲಾ ಹಂತದ ಅಧಿಕಾರಿಗಳ ಜೊತೆ ಅಂದ್ರೆ ಜಿಲ್ಲಾಧಿಕಾರಿಗಳು ಇರ್ಬೋದು, CS ಇರ್ಬೋದು, ಮತ್ತೆ DDP ಇರ್ಬೋದು, ಅವ್ರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಅತ್ಯುತ್ತಮವಾಗಿರ್ತಕ್ಕಂತಹ ಸೇವೆಯನ್ನ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ನಮಗೆಲ್ಲ ಕೂಡ ನಾವು ನೀಡ್ತಾ ಇದ್ದೇವೆ. ಅದರಲ್ಲಿ ಸಾಗರದಲ್ಲೇ ಮಾಲ್ತೇಶಪ್ಪನವರು ಪ್ರಾಸ್ತಾವಿಕ ಭಾಷಣದಲ್ಲಿ ಮಾಡ್ತಾ ಹೇಳಿರೋ ಪ್ರಕಾರ ನಮಗೆ ಉಚಿತವಾಗಿ ಏನು 60 ಕೊಡ್ತಕ್ಕಂಥದ್ದು, ಈ ಫೈಲಿಂಗ್ ಮಾಡತಕ್ಕಂಥದ್ದು, ಬೇರೆ ಏನು ಸೇವೆಯನ್ನ ಮಾಡ್ತಾ ಇದ್ರೆ ಅದು ತುಂಬಾ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಯಾರೇ ಅಧ್ಯಕ್ಷರಿರಲಿ, ನಮ್ಮ ರಾಜ್ಯ ಮಟ್ಟದಲ್ಲಿ ಯಾರೇ ಅಧ್ಯಕ್ಷರಿರಲಿ, ಜಿಲ್ಲೆಯಲ್ಲಿ ಯಾರೇ ಇರಲಿ, ತಾಲೂಕಲ್ಲಿ ಇರಲಿ, ನಮ್ಮ ಸಂಘಟನೆ ಇವತ್ತಿನವರೆಗೆ 55 ವರ್ಷಗಳನ್ನು ಪೂರೈಸಿದೆ. ಸಂಘಟನೆಗೆ ಮಹಾನ್ ಶಕ್ತಿ ಇದೆ. ಆ ಸಂಘಟನೆಗೆ ಆ ಶಕ್ತಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಬೇಕು. ಇನ್ನೂ ಶಕ್ತಿ ಬರ್ತದೆ. ಆ ಹುದ್ದೆಗೆ ಗೌರವವನ್ನು ತರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ನೀವೆಲ್ಲ ಆಯ್ಕೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಚೆನ್ನಾಗಿ ಆಗ್ತಾ ಇದೆ. ಹಗಲಿರುಳು ಕೂಡ ಕೆಲಸವನ್ನ ಮಾಲ್ತೇಶಪ್ಪ ಮತ್ತು ಅವರ ತಂಡ ಮತ್ತೆ ಜಿಲ್ಲಾ ಪದಾಧಿಕಾರಿಗಳು ಅವರೆಲ್ಲರೂ ಕೂಡ ಮಾಡ್ತಿದ್ದಾರೆ. ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಇವತ್ತು ಶನಿವಾರ ಆದರೂ ಕೂಡ ಶಾಲಾ ಅವಧಿಯ ನಂತರ ನಾವೆಲ್ಲರೂ ಕೂಡ ಬಂದು ಸೇರಿ ನಮ್ಮದೇ ಆಗಿರ್ತಕ್ಕಂಥ ಸಂಘಟನೆ, ನಮ್ಮ ಸಂಘಟನೆಗೆ ಬೆಲೆ ಕೊಡಬೇಕು, ಅದಕ್ಕೆ ನಾವು ಶಕ್ತಿಯನ್ನು ತುಂಬಬೇಕು, ಈ ಶೈಕ್ಷಣಿಕ ಕಾರ್ಯದಲ್ಲಿ ಭಾಗವಹಿಸಬೇಕು, ಮತ್ತೆ ಮಹಾಸಭೆಯಲ್ಲಿ ಭಾಗವಹಿಸಿ ನಮ್ಮ ಸಂಘಟನೆಯನ್ನು ಇನ್ನೂ ಉತ್ತಮವಾಗಿ ನಾವು ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ನೀವೆಲ್ಲರೂ ಕೂಡ ಇದೆ. ನಾನು ಜಿಲ್ಲಾಧ್ಯಕ್ಷನಾಗಿ ನೀವೆಲ್ಲರೂ ಕೂಡ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಈ ಒಂದು ತಾಲೂಕಿನಲ್ಲಿ ದಕ್ಷವಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಂದಿದ್ದಾರೆ. ಸದಾನಂದ ಸ್ವಾಮಿ ಅವ್ರ ಹತ್ರ ಕೆಲವು ಚರ್ಚೆ ಮಾಡ್ತಾ ಇದ್ದಾರೆ. ಈ ಕೇಟೂನಲ್ಲಿ ಏನಾದ್ರು ಪ್ರಾಬ್ಲಮ್ಗಳು ಇದಾವ ಸರ್, ಎಲ್ಲ ಬಗೆಹರಿಸಿದೆ ಸರ್,
ಇದೆ, ಅದನ್ನು ಕೂಡ ಬಗೆಹರಿಸ್ತೀವಿ ಅಂತ ಹೇಳಿ ನಮ್ಮ ತಾಲೂಕಿನಲ್ಲಿ ಬೇರೆ ಬೇರೆ ತಾಲೂಕಿನಲ್ಲಿ ಇದ್ದಂತಹ ಕೆಟ್ಟು ಸಮಸ್ಯೆಗಳನ್ನ ನಮ್ಮ ಡಿಡಿಪಿಐ ಕಚೇರಿಯಲ್ಲಿ ನಾವು ಮಾತಾಡಿ ಡಿಡಿಪಿಐ ಅವರಿಗೆ ಹೇಳಿ ಡಿಡಿಪಿಐ ಕಚೇರಿಯಿಂದ ಬಸವರಾಜ್ ಅಂತಕ್ಕಂಥ ಕೇಸರನ್ನ ಬೆಂಗಳೂರಿಗೆ ಕಳಿಸಿ ಸರಿಪಡಿಸಿದ್ರು. ನಮ್ಮ ತಂಡ ಏನಿದೆ, ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇರ್ಬೋದು, ತಾಲೂಕು ಪಾಡಿ ಇರ್ಬೋದು, 24/7 ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯದರ್ಶಿಗಳು ಕೂಡ ನಿಕಟವಾಗಿ ಸಂಪರ್ಕದಲ್ಲಿದ್ದಾರೆ. ಜಿಲ್ಲಾ ಕಾರ್ಯದರ್ಶಿಗಳು ಶ್ರೀಧರ್ ಗೌಡರು ಏನು ಸಮಸ್ಯೆ ಇದೆ ತಾಲೂಕಿನಲ್ಲಿ ಅವೆಲ್ಲವನ್ನೂ ಕೂಡ ನಾವು ಬಗೆಹರಿಸತಕ್ಕಂತ ಕೆಲಸವನ್ನು ನಾವು ಮಾಡಿದ್ವಿ. ವಿಶೇಷವಾಗಿ ಇದೇ ತಿಂಗಳ 28ನೇ ತಾರೀಕು ಬೆಂಗಳೂರಿನಲ್ಲಿ ನಮ್ಮ ಸುವರ್ಣ ಮಹೋತ್ಸವ ಇದೆ. ಸಂಘಟನೆಯ ಒಂದು ಹುಟ್ಟಿ ಇಲ್ಲಿವರೆಗೂ ಬಂದಿರತಕ್ಕಂಥದ್ದು, ಆ ಸಂಘಟನೆಗೆ ಹೋರಾಟ ಮಾಡಿ ಇಲ್ಲಿವರೆಗೂ ಆ ಸಂಘಟನೆಯನ್ನು ಬಂದಿರತಕ್ಕಂಥವರು, ಮತ್ತೆ ನಮ್ಮ ಸಂಘದಲ್ಲಿ ಏನೇನೆಲ್ಲ ಕಾರ್ಯಚಟುವಟಿಕೆಗಳು ನಡೀತಾ ಇದ್ದಾವೆ. ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಗೊಂದಲಗಳಾಗ್ತವೆ. ಬಹುಶಃ ತುಂಬಾ ಸಂತೋಷ, ಸಾಗರದಲ್ಲಿ ಎಲ್ಲ ಉನ್ನತ ಸಂಘಗಳು ಏನಿದಾವೆ ಅವೆಲ್ಲರೂ ಕೂಡ ಅವೆಲ್ಲ ಒಟ್ಟಾಗಿ ವೇದಿಕೆ ಮೇಲೆ ಎಲ್ಲ ಅಧ್ಯಕ್ಷರಿದ್ದಾರೆ. ತುಂಬಾ ಯಾರು ಕಡಿಮೆ ಮಾಡಿದ್ದಾರೆ, ನೀವು 100% ಅಟೆಂಡೆನ್ಸ್ ಕೊಟ್ಟಿಲ್ಲ ಅಂತ. ಹಾಗೇನು ಅನುದಾನನೂ ಸಹ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀವಿ, ಕೆಲಸ ಜಾಸ್ತಿ ಇದೆ, ಒತ್ತಡ ಅಂದ್ಕೊಂಡ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಎಲ್ಲ ಆನ್ಲೈನ್ ಎಂಟ್ರಿಗಳು, ಇಲಾಖೆ ಏನ್ ಹೇಳುತ್ತೋ ಆ ಕೆಲಸ ಮಾಡ್ಲಿಕ್ಕೆ ನಾವೆಲ್ಲ ಇರೋದ್ರಿಂದ ಏನು ಆನ್ಲೈನ್ ವ್ಯವಸ್ಥೆಗಳು, ಡೈಲಿ ಅಟೆಂಡೆನ್ಸ್ ಇರ್ಬೋದು, SNF ಎಂಟ್ರಿ ಇರ್ಬೋದು, ಟೆಕ್ಸ್ಟ್ ಬುಕ್ ಎಂಟ್ರಿ ಇರ್ಬೋದು, ಶೂ ಸಾಕ್ಸ್ ಎಂಟ್ರಿ ಇರ್ಬೋದು, ಆನ್ಲೈನ್ ಮಾಡಿದರೆ ಅನಿವಾರ್ಯ ವ್ಯವಸ್ಥೆಗೆ ಹೊಂದ್ಕೊಂಡು ಮಾಡಬೇಕಾಗಿ ಡೈಲಿ ಅಟೆಂಡೆನ್ಸ್ ಕಡೆಗೆ ಒಂದಿಷ್ಟು ಗಮನ ಹರಿಸಿ. ಮೊದಲೇ ಹೇಳ್ಬಿಡ್ತೀನಿ, ಮುಂದಿನ ಶೈಕ್ಷಣಿಕ ವರ್ಷದಿಂದ ಪಠ್ಯ ಪುಸ್ತಕಗಳನ್ನ ಶಿಕ್ಷಕರೇ ಬಂದು ಬೋರ್ಡಲ್ಲಿ ತಗೊಂಡು ಹೋಗ್ಬೇಕು. ಒಂದು ಮಗುವಿಗೆ 4 ರೂಪಾಯಿ ಹಾಗೆ ಶಾಲೆಗಳಿಗೆ ಸರ್ಕಾರ ದುಡ್ಡು ಹಾಕುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಮುಂದೆ ಏನೇನು ಬರುತ್ತೆ ಅದಕ್ಕೆಲ್ಲ ನಾವು ಮಾನಸಿಕವಾಗಿ ಸಿದ್ಧರಾಗಿರ್ಬೇಕು. ಶೂ ಸಾಕ್ಸ್ ಒಂದಿಷ್ಟು ಶಾಲೆಗಳಿಗೆ ಜಾಸ್ತಿ ದುಡ್ಡು ಬಂದಿದೆ, ಕೆಲವೊಂದು ಶಾಲೆಗಳಿಗೆ ಕಡಿಮೆ ಬಂದಿದೆ, ಕೆಲವೊಂದು ಶಾಲೆಗೆ ಬಂದಿಲ್ಲ. ಮಾಹಿತಿ ಕೊಟ್ಟಿದ್ದೀವಿ, ಅದನ್ನು ತರಿಸ್ಕೊಡ್ತೀವಿ. ಸದ್ಯಕ್ಕಿರೋ ಒಂದು ಖುಷಿ ಅಂದ್ರೆ ಮುಂದಿನ ವರ್ಷದಿಂದ ಸರ್ಕಾರನೇ ನೇರವಾಗಿ ಶಾಲೆಗಳಿಗೆ ಶೂ ಸಾಕ್ಸ್ ಅನ್ನ ಕೊಡ್ತೀನಿ ಅಂತ ಹೇಳಿದೆ. ನಮಗೆ ಖರೀದಿ ಮಾಡೋ ಸಮಸ್ಯೆ ಇರೋದಿಲ್ಲ. ಮದ್ಯಪಾನ ಮಾಡಿ ಶಾಲೆಗೆ ಬರ್ತಾರೆ, ಈ ರೀತಿಯಾದಂತಹ ದೂರುಗಳು ಅಲ್ಲಲ್ಲೇ ಕೇಳಿ ಬರ್ತವೆ. ಇಂತಹ ದೂರುಗಳು ತಾಲೂಕಿನಲ್ಲಿರುವಂತಹ ಎಲ್ಲ ಶಿಕ್ಷಕ ಸಮೂಹ ತಲೆ ತಗ್ಗಿಸುವಂತೆ ಮಾಡುತ್ತೆ. ಸೊ ಈಗ ಅಂತವೇನಾದ್ರು ಪ್ರಕರಣಗಳು ನಡೆದಾಗ ಅನಿವಾರ್ಯ ಯಾರೋ 4 ಜನ ಶಿಕ್ಷಕರಿಂದ ಬಹುದೊಡ್ಡ ಸಮೂಹಕ್ಕೆ ಏನೋ ಒಂಥರ ಕಸಿವಿಸಿ ಆಗುತ್ತೆ, ತಲೆ ತಗ್ಗಿಸುವಂತೆ ಆಗುತ್ತೆ ಅಂದ್ರೆ ಅದನ್ನ ಶಿಸ್ತು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಅದನ್ನ ಮಾಡ್ಲಿಕ್ಕೆ ಬದ್ಧರಾಗಿದ್ದೀವಿ, ಮಾಡ್ತೀವಿ. ಕೊನೆಯದಾಗಿ ಈ ವರ್ಷದ ಏಪ್ರಿಲ್ ಮೇ ತಿಂಗಳಲ್ಲಿ ಎಲ್ಲರಿಗೂ ರಜೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಮತ್ತೆ ರೆಡಿಯಾಗಿ ಗಣತಿ ಪ್ರಾರಂಭ ಆಗ್ತಾ ಇದೆ. ರಾಷ್ಟ್ರೀಯ ಜನಗಣತಿ ಪ್ರಾರಂಭ ಆಗ್ಬೇಕಾಗಿರೋದ್ರಿಂದ ಜನಗಣತಿ ಕಾರ್ಯದಲ್ಲಿ ನಾವೆಲ್ಲ ಭಾಗವಹಿಸಬೇಕಾಗಿದೆ. ಹಾಗಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಟೂರ್ ಹೋಗ್ಬೇಕು, ಮದುವೆ ಮನೆಗೆ ಹೋಗ್ಬೇಕು ಅನ್ನೋ ಏನಾದ್ರು ಪ್ಲಾನ್ ಹಾಕೊಂಡಿದ್ರೆ ಏಪ್ರಿಲ್ ಮೇ ತಿಂಗಳು ಗಣತಿ ಕಾರ್ಯ ಇರುತ್ತೆ. ಜನಗಣತಿ ಕಾರ್ಯದಲ್ಲಿ ನಾವು ಭಾಗವಹಿಸಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಡಿಕ್ಲೇರ್ ಅಂದ್ರೆ ಅದನ್ನು ಸಹ ನಾವು ಮಾಡ್ಲಿಕ್ಕೆ ರೆಡಿ ಆಗಿರ್ಬೇಕು ಅಂತ ಹೇಳ್ತಾರೆ. ಒಂದು 5 ತಿಂಗಳು ಜಾಸ್ತಿ ಆಗ್ಬಿಡ್ತು. ಜಗನ್ನಾಥ್ ಅವರು 20 ತಿಂಗಳು ತಗೊಂಡ್ರು, ನನಗೆ ಇನ್ನು 15 ತಿಂಗಳು ಉಳಿತು ಅಂತ ಬೇಸರ ಪಟ್ಟೆ. ಆದ್ರೆ 2 ವರ್ಷ ಅವಧಿ ಸಿಕ್ಬಿಡ್ತು ಕೊನೆಗೆ. ಇಂಥ ಸಂದರ್ಭದಲ್ಲಿ ನಾವು ಶಿಕ್ಷಕರಿಗೆ ಏನ್ ಕೊಡ್ಬೇಕು, ಏನಾದ್ರೂ ವಿನೂತನವಾಗಿ ನಾವು ಮಾಡ್ಬೇಕು. ಬಂದೆ ಪುಟ್ಟ ಓದೆ ಪುಟ್ಟ ಆಗ್ಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ವಿನೂತನವಾಗಿರ್ತಕ್ಕಂಥ ಎಲ್ಲ ಸ್ನೇಹಿತರ ಒಂದು ಯೋಚನೆಗಳನ್ನ, ಅವರ ವಿಚಾರಧಾರೆಗಳನ್ನ ಚಿಂತನ ಮಂಥನ ಮಾಡಿ ಅದನ್ನು ತಿಳ್ಕೊಂಡು ನಿಮಗಾಗಿ, ಶಿಕ್ಷಕರಿಗಾಗಿ ಇಡೀ ರಾಜ್ಯದಲ್ಲಿಯೇ ಯಾರೂ ಕೊಟ್ಟಿಲ್ಲ ಶ್ರೀ ಸದ್ಗುರು ಟೀಚರ್ಸ್ ಕಾರ್ಯವನ್ನು ನಿಮಗಾಗಿ ಕೊಟ್ಟಿದ್ದೀನಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶ್ರೀ ಸದ್ಗುರು ಟೀಚರ್ಸ್ ಕಾರ್ನರ್ ನಿಮ್ಮ ಆರ್ಥಿಕತೆಯನ್ನು ಕಡಿಮೆ ಮಾಡ್ತದೆ ಅನ್ನಲ್ಲ, ನಮ್ಗೆಲ್ಲರಿಗೂ ಸ್ಯಾಲರಿ ಚೆನ್ನಾಗಿದೆ ಅದಲ್ಲ, ಆದರೆ ನಿಮ್ಮ ಗೊಂದಲಗಳನ್ನ, ಟೆನ್ಷನ್ಗಳನ್ನ ಕಡಿಮೆ ಮಾಡ್ತಕ್ಕಂಥ ಒಂದೇ ಸೂರಿನಡಿಯಲ್ಲಿ ನೀವು ತಕ್ಷಣ ಬಂದು ನಮ್ಮ ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲಸಗಳು ಏನೇ ಇದ್ರು ತಕ್ಷಣ ಅಲ್ಲಿ ಆಗ್ತದೆ. ಮಾನ್ಯ ಸರ್ವ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಗಣಪತಿ ಸರ್ ಮಾಡ್ಕೊಡ್ಬೇಕು ಅಂತ ಹೇಳಿ ಇವತ್ತು ಟೀಚರ್ಸ್ ಕಾರ್ಯರನ್ನ ತೆರೆದ್ರಿ. ಟೀಚರ್ಸ್ ಕಾರ್ಯ ತೆರೆದು ಅಷ್ಟು ಸುಲಭದ ಮಾತಲ್ಲ. ಅಲ್ಲಿ ಇನ್ನೊಬ್ಬರನ್ನ ಹಿಡ್ಕೊಂಡು ನಮ್ಮ ಹೆಸರಿಗೆ ಯಾವ್ದೋ ಮಾಡಕ್ ಬರಲ್ಲ, ಗೊತ್ತಲ್ಲ.
ಇನ್ನೊಬ್ಬರು ಹಿಡ್ಕೊಂಡು ಅಣ್ಣಪ್ಪರ ಹೆಸರಲ್ಲೇ ಅವರೇ ಇದು ಮಾಡಿ ಅವ್ರ ಜೊತೆಗೆ ಮಾತಾಡಿ ಅಲ್ಲಿ ತುಂಬಾ ಶ್ರಮ ಪಟ್ಟು ಇವತ್ತು ನೀವೆಲ್ಲ ಜೆರಾಕ್ಸಿಗೆ ಬೇರೆ ಕಡೆಗೆ ಹೋದ್ರೆ 3 ರೂಪಾಯಿ, ನಮ್ಮ ಟೀಚರ್ಸ್ ಕಾರ್ನಲ್ಲಿ 1 ರೂಪಾಯಿ. ನೀವು ಬೇರೆ ಕಡೆ ಪ್ರಿಂಟಿಗೆ ಹೋದ್ರೆ 5 ರೂಪಾಯಿ, ನಮ್ಮ ಟೀಚರ್ಸ್ ಕಾರ್ನಲ್ಲಿ 2 ರೂಪಾಯಿ. ನೀವು ಕಲರ್ ಪ್ರಿಂಟ್ ತಗೊಂಡ್ರೆ 10 ರೂಪಾಯಿ, ಇಲ್ಲಿ ತುಂಬಾ ಕಡಿಮೆ. ಅಷ್ಟೇ ಅಲ್ಲದೆ ಟೈಮ್ ಬಂದು ಮೊದಲೆಲ್ಲ ಯಾರ್ಯಾರಿಗೆ ದುಡ್ಡು ಕೊಟ್ಟು 4-5 ದಿನ ನಮ್ಮ ಮಹಿಳೆ ಟೀಚರು ಸೈಕಲ್ ಹೊಡಿತಿದ್ರು, ನಾನು ನೋಡಿದ್ದೀನಿ ಪಾಪ. ಯಾಕಂದ್ರೆ ದುಡ್ಡು ಕೊಡೋದು ಮುಖ್ಯ ಅಲ್ಲ, ನಿಮಗೆ ಸಂಬಳ ಇದೆ ಏನೋ ಮಾಡ್ಬಿಡ್ತೀರಿ. ಆದ್ರೆ ಅವ್ರು 4-5 ದಿನ ರಜೆ ಹಾಕೊಂಡು ಬರೋದು ಇದನ್ನೆಲ್ಲ ನೋಡಿ ಈ ಗೊಂದಲಕ್ಕೆ, ಈ ಒಂದು ಸಂಕಷ್ಟಕ್ಕೆ ತೆರೆ ಎಳಿಬೇಕು ಅಂತ ಹೇಳಿ ಟೈಮ್ ಬಾಂಡ್ ನಮ್ಮ ಟೀಚರ್ಸ್ ಕಾರ್ನರಿಗೆ ಬಂದ್ರೆ 5 ನಿಮಿಷದಲ್ಲಿ ಟೈಮ್ ಬಾಂಡ್ ರೆಡಿ ಆಗ್ತದೆ. ತಗೊಂಡೋಗಿ ಬಿ ಆಫೀಸಿಗೆ ಕೊಟ್ಟರೆ ಮುಗಿತು. ಇಂಥ ಸರಳ ಸಜ್ಜನಿಕೆಯ PO ಇರುವಾಗ ಇನ್ನೇನು ಹಾಗೆ ಇದ್ರು, ಯಾವುದೇ ಕರಪ್ಷನ್ ನಮ್ಮ ಇಲಾಖೆಯಲ್ಲಿ ಇಲ್ಲಿವರೆಗೂ ಸಕಾಲದಲ್ಲಿ ಟೈಮ್ ಬಾಂಡ್ 1-2 ದಿನದಲ್ಲಿ ಟೈಮ್ ಬಾಂಡ್ ರೆಡಿ ಆಗ್ತದೆ. ಹೀಗೆ ಅಷ್ಟೇ ಅಲ್ಲದೆ ಇವತ್ತು ಚೆಕ್ ಮೇಕರ್ ಬಂದಿದೆ, ಏನು ಅನೇಕ ಕಾರ್ಯಕ್ರಮಗಳು ಏನು ಬಂದಿದ್ದಾವೆ. ನಮ್ಮ HMಗಳು ಚಿಂತೆ ಮಾಡ್ತಿದ್ರು ಮೊದಲೆಲ್ಲ, ಇದನ್ನ ಹೆಂಗ್ ಮಾಡಿಸ್ಬೇಕು, ಆನ್ಲೈನಲ್ಲಿ ತುಂಬಬೇಕು, ಹೇಗೆ ತುಂಬಬೇಕು, ಇದು ಯಾವ ರೀತಿ ಅಂತ ಹೇಳಿ. ಹಾಗಲ್ಲ, ಇಲಾಖೆಯಲ್ಲಿ ಫಸ್ಟ್ ಏನು ಇಂಪ್ಲಿಮೆಂಟ್ ಆಗಿ ಬರ್ತದೋ ಅದೆಲ್ಲದೂ ಸಹ ಸದ್ಗುರು ಕಾರ್ನಲ್ಲಿ ರೆಡಿ ಇರ್ತದೆ, ನಿಮಗೆ ಸರಳವಾಗಿ ಸಿಕ್ಬಿಡ್ತದೆ ಅತಿ ಕಡಿಮೆ ದರದಲ್ಲಿ. ಅದು ನಿಮ್ಮ ಟೆನ್ಷನ್ ಅನ್ನ ಕಡಿಮೆ ಮಾಡ್ಲಿಕ್ಕಾಗಿ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೂ 10 ರಿಂದ 15 ಸಾವಿರ ರೂಪಾಯಿ ಮೈ ಮೇಲೆ ಬರ್ತಕ್ಕಂಥ. ಇದನ್ನೆಲ್ಲ ನನ್ನ ಹೊರಗಿನ ಸ್ನೇಹಿತರು ಏನಿದ್ದಾರೆ ನಾನು ಕೈ ಬಿಟ್ಟಿಲ್ಲ. ಈ ಸಾಗರ ಸಿಟಿಲಿ ಇರ್ತಕ್ಕಂಥ ಫ್ರೆಂಡ್ಸು ತುಂಬಾ ಫ್ರೆಂಡ್ಸ್ಗಳು ನಮಗಿದ್ದಾರೆ. ಅವರು ಎಲ್ಲರ ಸಹಕಾರದಿಂದ ಇವತ್ತು ಶ್ರೀ ಸದ್ಗುರು ಕಾರ್ಯವನ್ನು ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ. ನಿಮಗೋಸ್ಕರ ಅದು ಒಳ್ಳೇದಾಗಲಿ ಅಂತೇಳಿ ಅದು ತುಂಬಾ ಸಹಕಾರ ಆಗಿದೆ ಅನ್ನೋದು ನನ್ನ ಭಾವನೆ. ಅಷ್ಟೇ ಅಲ್ಲದೆ ಇವತ್ತು ಟ್ಯಾಕ್ಸ್ ಫೈಲ್, ರಿಟರ್ನ್ ಫೈಲ್ ಇವತ್ತು ನೋಡಿ, ಫಾರಂ ನಂಬರ್ 16 ಮಾಡಬೇಕು ಅಂದ್ರೆ ನೀವು ಮಾರ್ಚ್ ತಿಂಗಳು ಒಂದೇ ಒಂದು ಸ್ಯಾಲರಿ ಸರ್ಟಿಫಿಕೇಟ್ ಕೊಟ್ಟರೆ ಸಾಕು, ಫಾರಂ ನಂಬರ್ 16 ಶ್ರೀ ಸದ್ಗುರು ಕಾರ್ನಲ್ಲಿ ಫ್ರೀ ಆಗಿ ರೆಡಿ ಆಗ್ತದೆ. ಅಷ್ಟೇ ಅಲ್ಲದೆ ಲಾಸ್ಟ್ ಇಯರ್ ಫಾರಂ ನಂಬರ್ 16 ಅಂಡ್ ಟ್ಯಾಕ್ಸ್ ಉಚಿತವಾಗಿ ಕೊಟ್ಟಿರ್ತಕ್ಕಂಥದ್ದು ಈ ಸಹ ಉಚಿತವಾಗಿ ಕೊಡ್ತದೆ. ಆದ್ರೆ ಸಾಫ್ಟ್ವೇರ್ ಬಿಟ್ಟಿದ್ದಾರೆ ಸ್ಟೇಟ್ ಇಂದ, ಅದೇನು ನಮ್ಮಲ್ಲಿ ಸರಿಯಾದ ರೀತಿ ವರ್ಕ್ ಆಗ್ತಲ್ಲ, ನಾವು ಮಾಡ್ತೇವೆ. ಹಾಗಂತ ಹೇಳಿ ನನ್ನ ಸಂಘದಿಂದ 1 ರೂಪಾಯಿನೂ ನಾವು ಪಡೆದಿಲ್ಲ, ಶಿಕ್ಷಕರಿಂದ ಯಾರಿಂದಲೂ ಹೊಂದಿಕೆಯನ್ನು ತಗೊಂಡಿಲ್ಲ. ಹಾಗಂತೇಳಿ ನನ್ನ ದುಡ್ಡು ಹಾಕೇನೆ ಅಂತ ಹೇಳ್ತಾ ಇಲ್ಲ, ಹೊರಗಿನ ಸ್ನೇಹಿತರ ಸಹಕಾರ ತಗೊಂಡು ಇವತ್ತು ಮೊದಲ ಬಾರಿಗೆ ಫ್ರೀಯಾಗಿ ಉಚಿತವಾಗಿ ಏನಾದರೂ ಕೊಟ್ಟಿದ್ದಿದ್ರೆ, ಓನಾಗಿ ಬೇರೆಯವ್ರ ಸಹಾಯ ತಗೊಂಡು ಕೊಟ್ಟಿದ್ರೆ ರಾಜ್ಯದಲ್ಲಿ ಇದು ಸಾಗರ ತಾಲೂಕಲ್ಲಿ ಮಾತ್ರ ಸಾಧ್ಯ ಆಗಿದೆ ಎಂಬುದನ್ನು ನಾನು ಹೇಳಲಿಕ್ಕೆ ಬಯಸಿದ್ರೆ, ಇದರೆಲ್ಲ ಸಹಕಾರವನ್ನು ಪಡ್ಕೊಂಡಿದ್ರೆ ಎಂಬುದು ಸಹ ನನಗೆ ಬಹಳ ಸಂತಸವಾಗಿದೆ. ಇದು ಅಷ್ಟೇ ಅಲ್ಲ, ಬರೀ ಈ ರೀತಿ ಮಾಡಿದ್ರೆ ಮಾತ್ರ ಕಾರ್ಯ ಅಲ್ಲ, ನಿಮ್ಮ ಸಮಸ್ಯೆಗಳು ಅನೇಕ ಸಮಸ್ಯೆಗಳಿದ್ದಾವೆ, ಅನೇಕ ಜಟಿಲವಾದ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳಿಗೆ ನಾವು ಸ್ಪಂದಿಸಬೇಕು, ಹೋರಾಡಬೇಕು. ನಾನು ಯಾವಾಗಲೂ ಸಹ ನಾವು ನಮ್ಮ ಸಂಘಟನೆ, ನಮ್ಮ ಜಗನ್ನಾಥ್ ಅವರಾಗಿರ್ಬೋದು, ನಮ್ಮ ಸಂಘದ ಪದಾಧಿಕಾರಿಗಳಾಗಿರ್ಬೋದು, ಪ್ರತಿಯೊಬ್ಬರಾಗಿರ್ಬೋದು ಹೋರಾಟದಲ್ಲಿ ಹಿಂದೆ ಬಿದ್ದಿಲ್ಲ ನಾವು. ಇದೇ ರೀತಿ ಹಿಂದುಳಿದ ವರ್ಗಗಳ ಒಂದು ಜಾತಿ ಸಮೀಕ್ಷೆ ನಡೆಯಿತು. ಸಮೀಕ್ಷೆ ನಡೆದಾಗ ನಾವೆಲ್ಲರೂ ಸೇರಿ ಮಾತಾಡಿಕೊಂಡು ಟೀಚರ್ಸ್ನ ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ AC ಮತ್ತು ಮಾನ್ಯ BO ಅವರಿಗೆ ಹಾಗೂ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಕೊಡ್ತೇವೆ. ಅದು ರಾಜ್ಯ ತುಂಬಾ ಎಲ್ಲಿ ಬೇಕಲ್ಲಿ TV ನಲ್ಲಿ ಬರ್ತದೆ. ನಾನು ಒಂದು ಸ್ವಲ್ಪ ಯಾವುದೋ ಫ್ಲೋದಲ್ಲಿ ಜಾಸ್ತಿ ಮಾತಾಡ್ಬಿಡ್ತೇನೆ, ಆಮೇಲೆ ನನ್ನ CEO DC ಆಫೀಸಲ್ಲಿ ಚೇಂಬರ್ ಅಲ್ಲಿ ಕೂರ್ತದೆ ಸಸ್ಪೆಂಡ್, ಯಾರು ಏನು ಮಾತಾಡಿದ್ರೆ ಅಂತೇಳಿ. ಅದನ್ನ ಮಾನ್ಯ ಶಾಸಕರು ಅವರ ಕಟಕದಿಂದ ಸೇರ್ಪ್ ಆಗ್ತಾರೆ. ಅಂದ್ರೆ ಇದು ನನಗೆ ಭಯ ಇಲ್ಲ, ಯಾಕಂದ್ರೆ ನನ್ನ ಹಿಂದೆ ನೀವಿದ್ದೀರಿ ಎಂಬ ಭಾವನೆ ನನಗೆ ಖಂಡಿತ ಇದೆ. ಹಾಗಾಗಿ ನಿಮ್ಮ ಪರವಾಗಿ ನಾನು ಕೆಲಸ ಮಾಡಲಿಕ್ಕೆ ಸದಾ ಸಿದ್ಧ ಅಂತ ಹೇಳ್ತಾ, PLOಗಳಾಗಿರ್ಬೋದು, ಎಷ್ಟು ಗಣತಿ ಬರ್ತಾ ಇದೆ, PLOಗಳಿಗಾಗಿ ನೋಡಿ ನಾವು ಹೇಳಿದ್ದೇವೆ, ಶಾಸಕರ ಹತ್ರ ಮನವಿ ಕೊಟ್ಟಿದ್ದೀನಿ, ತಹಶೀಲ್ದಾರ್ ಕೊಟ್ಟಾಗಿದೆ, AC ಅವ್ರ ಹತ್ರ ಕರ್ಕೊಂಡು ಹೋಗಿದೆ. ಬಡ್ತಿ ಮುಖ್ಯ ಶಿಕ್ಷಕರನ್ನ ಹಾಕಬೇಡಿ, ರಿಟೈರ್ಡಿಗೆ 1 ಇಯರ್ ಇರ್ತಕ್ಕಂಥವ್ರನ್ನ ಹಾಕಬೇಡಿ, ಆರೋಗ್ಯ ಸರಿ ಇಲ್ಲದವ್ರನ್ನ ಹಾಕಬೇಡಿ ಅಂತೇಳಿ. ಅದೇನಾಗಿದೆ, ಕೆಲವ್ರನ್ನ ಹಾಕಿಬಿಟ್ಟಿದ್ದಾರೆ. ತಪ್ಪಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ. ಇವತ್ತು AC ಅವರು ಸಮೂಹ ಗಾಯನದಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯುವ ಮೂಲಕ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು, ಈ ಎಲ್ಲ ಶಿಕ್ಷಕರು ಸಹ ರಾಜ್ಯ ಮಟ್ಟದಲ್ಲೂ ಸಹ ವಿಜೇತರಾಗುವುದರ ಮೂಲಕ ನಮ್ಮ ಸಾಗರ ಅಭಿಮಾನದಿಂದ ಗೌರವಿಸ್ತಾ ಇದ್ದೇವೆ. ಇವರುಗಳು ಇನ್ನೂ ಹೆಚ್ಚಿನ ಪ್ರಶಸ್ತಿ ಪುರಸ್ಕೃತರಾಗಲಿ, ಇನ್ನು ಹೆಚ್ಚಿನ ಈ ಒಂದು ಪ್ರಶಸ್ತಿಗಳು ಇವರಿಗೆ ಒಲೆದು ಬರಲಿ ಅಂತ ಹೇಳ್ತಾ ಇವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇವೆ.
ಧನ್ಯವಾದ. ಬೆನ್ನೆಲುಬಾಗಿ ನಿಲ್ಲುವವರು ಶ್ರೀಯುತ ನಮ್ಮ ಸಂಘದ ಅಧ್ಯಕ್ಷರು, ನಮ್ಮ ಹೆಮ್ಮೆ ಹಾಗೂ ರಾಜ್ಯ ಮಟ್ಟದ ಸಹ್ಯಾದ್ರಿ ಸಾಧಕ ಪ್ರಶಸ್ತಿ ಸಂದಿರುವುದು ನಮಗೆಲ್ಲ ಹೆಮ್ಮೆ ತರುವ ಸಂಗತಿ. ಈ ಸುಂದರ ವೇದಿಕೆಯಲ್ಲಿ ತಮ್ಮನ್ನ ಗೌರವಿಸುತ್ತಿರುವುದು ನಮ್ಮೆಲ್ಲರ ಅಭಿಮಾನದ ಸಂಗತಿಯಾಗಿದೆ ಅಂತ ಹೇಳ್ತಾ, ಎಲ್ಲ ಮುಂದೆ ನೋಡಿ. ಈಗಿನ ಎಲ್ಲ ಶಿಕ್ಷಕರಿಗೂ ಪ್ರತಿಯೊಬ್ಬರಿಗೂ ಈ ರೀತಿಯ ಒಂದೊಂದು ಫೈಲ್ಗಳನ್ನ ಮತ್ತು ಸ್ವಲ್ಪ ಒಳ ಬನ್ನಿ ಸರ್. ನೋಡಿ ನೋಡಿ, ಸರ್ ಜಾಗ ಸಾಲಲ್ಲ ನೋಡಿ. ಲಾಸ್ಟಿಗೆಲ್ಲ ಗ್ರೂಪ್ ತೆಗಿತೀವಿ, ಲಾಸ್ಟಿಗೆ ಒಂದು ಗ್ರೂಪ್ ತೆಗಿತೀವಿ ಅಂದರೆ ನೋಡಿ ನೋಡಿ ನೋಡಿ, ಅದೇ ರೀ ಅಡ್ಡ ಬರ್ಬಿಡಿ. ಆಯ್ತಲ್ಲ, ಆಗಿರಿ 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 ಆಗಿರಿ. ಮುಂದೆ ನೋಡಿ, ಸ್ವಲ್ಪ ಹಿಂದೆ ಬನ್ನಿ. ಮಾರ್ಚ್ 2ರಂದು ಬೆಳಗ್ಗೆ 11ಕ್ಕೆ ಸಿಗಂದೂರು ಸೇತುವೆ ಪ್ರವೇಶದ ರಾಷ್ಟ್ರೀಯ ಹೆದ್ದಾರಿ ತಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಲೆನಾಡು ರೈತ ಹೋರಾಟ ಸಮಿತಿ ಜಿಲ್ಲಾ ಸಂಚಾಲಕ ತೀನಾ ಶ್ರೀನಿವಾಸ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶನಿವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಅಶೋಕ್ ಬೇಸೂರು, ನಾಗರಾಜ್, ಅಶೋಕ್ ಕೋಡಸರ, ಮಂಜಪ್ಪ, ದಯಾನಂದ್ ಇನ್ನಿತರರು ಹಾಜರಿದ್ದರು. ಮಲೆನಾಡು ರೈತರ ಹೋರಾಟ ಸಮಿತಿ ಕಳೆದ 10 ವರ್ಷಗಳಿಗಿಂತ ಹೆಚ್ಚಿನ ವರ್ಷದಿಂದ ಮಲೆನಾಡಿನ ಮುಳುಗಡೆ ಸಂತ್ರಸ್ತರು, ಅರಣ್ಯವಾಸಿಗಳ ಹೋರಾಟವನ್ನು ಮಾಡ್ತಾ ಇದೆ. 100 ಪ್ರತಿಭಟನೆಗಳನ್ನ ಜಿಲ್ಲಾದ್ಯಂತ ಮಾಡಿದ್ದೀವಿ. ಭಾರತೀಯ ಜನತಾ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಇದ್ದಾಗ, ರಾಜ್ಯದಿಂದ ಹಿಡಿದು ಕೇಂದ್ರದವರೆಗೂ ಇದ್ದಾಗ ಸಾವಿರಾರು ಜನ ಸೇರಿಸಿ ಶಿಕಾರಿಪುರದಲ್ಲಿ MP ಮನೆಗೆ ಚಲೋ ಅಂತಾನೂ ಕಾರ್ಯಕ್ರಮ ಮಾಡಿದ್ವಿ. ಅವರಿಗೆಲ್ಲರಿಗೂ, ಯಡಿಯೂರಪ್ಪನವರಿಗೆ, ರಾಘವೇಂದ್ರ ಅವರಿಗೆ ಎಲ್ಲರಿಗೂ ಪತ್ರಗಳನ್ನು ಬರೆದು ಮಲೆನಾಡಿನ ಸಮಸ್ಯೆಯನ್ನ ಬಗೆಹರಿಸಬೇಕು, ಇವಾಗ ಅಧಿಕಾರ ಕೇಂದ್ರ ರಾಜ್ಯದಲ್ಲಿ ನಿಮ್ದಿದೆ ಅಂತ ಹೇಳಿ ಅವ್ರಿಗೆ ಮನವರಿಕೆ ಕೊಡೋ ಕೆಲಸನೂ ಸಹ ಮಾಡಿದ್ವಿ. ಆದ್ರೆ ಅವರು 4 ಸಲ ಮುಖ್ಯಮಂತ್ರಿಗಳಾಗಿದ್ರು ಯಡಿಯೂರಪ್ಪನವರು, 7 ಸಲ ಶಾಸಕರು, ಅವ್ರ ಮಗ 4 ಸರಿ MP ಆಗಿದ್ರು. ಆದ್ರೆ ಈ ಸಮಸ್ಯೆಯನ್ನ ಕೈಗೆತ್ಕೊಂಡು ಶಿಕಾರಿಪುರದಲ್ಲೇ ಸುಮಾರು 25,000 ಕುಟುಂಬ ರೈತರದ್ದು ಈ ಅರಣ್ಯ ಭೂಮಿ ಸಮಸ್ಯೆ ಇದೆ. ಮತ್ತೆ ಮುಳುಗಡೆ ಸಂತ್ರಸ್ತರು ಶರಾವತಿ ಅವರು 5-6 ಗ್ರಾಮದಲ್ಲಿ ಅಲ್ಲಿದ್ದಾರೆ. ಯಾವುದೂ ಸಹ ಗಂಭೀರವಾಗಿ ತಗೊಂಡು ಅದನ್ನ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿಲ್ಲ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಈ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಕಾಗೋಡು ತಿಮ್ಮಪ್ಪನವರು ಬಹಳ ಗಂಭೀರವಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದಕ್ಕೋಸ್ಕರ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಒಂದು ಪ್ರಯತ್ನ ನಡೀತು. ಮದನ್ ಗೋಪಾಲ್ ಅವ್ರನ್ನ ಇಟ್ಕೊಂಡು ಕಾಗೋಡು ತಿಮ್ಮಪ್ಪನವರು ವಿಶೇಷವಾಗಿ ಕೆಲಸ ಮಾಡಿದ್ರು. ಆಮೇಲೆ ಒಂದು 3 ಲಕ್ಷ ಅರ್ಜಿಯನ್ನ ವಿಚಾರಣೆನೇ ಮಾಡಿದೆ. ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಏನ್ ಸಲ್ಲಿಸಿದ್ರು, ರಾಜ್ಯಾದ್ಯಂತ ಮಲೆನಾಡಿನ ರೈತರು ಸಲ್ಲಿಸಿದ 3 ಲಕ್ಷ ಅರ್ಜಿಯನ್ನ ಯಡಿಯೂರಪ್ಪನವ್ರ ಕಾಲದಲ್ಲಿ ವಿಚಾರಣೆ ಮಾಡದೇನೆ ವಜಾ ಮಾಡಿದ್ರು. ಅದನ್ನ ಹಿಂದಿನ ಸರಿ ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬಂದಾಗ ಕಾಗೋಡು ತಿಮ್ಮಪ್ಪನವ್ರು ಅದನ್ನ ಮತ್ತೊಮ್ಮೆ ಪರಿಶೀಲಿಸಬೇಕು, ರೈತರ ಸಮಸ್ಯೆಯನ್ನ ಯಾವುದನ್ನು ಸಹ ಪರಿಶೀಲಿಸದೆ, ಅವರ ಅಭಿಪ್ರಾಯ ಕೇಳದೆ, ಅವ್ರ ಹತ್ರ ಏನ್ ದಾಖಲಿಕೆ ಇದೆ ಅನ್ನೋದನ್ನು ನೋಡದೆ ವಜಾ ಮಾಡಿದ್ದಾರೆ. ಹಾಗಾಗಿ ಮತ್ತೆ ಅದನ್ನ ಪರಿಶೀಲಿಸಬೇಕು ಅಂದಾಗ 3 ಲಕ್ಷ ಅರ್ಜಿಯನ್ನು ಪರಿಶೀಲನೆಗೆ ಸಿದ್ದರಾಮಯ್ಯನವರು ಹಾಕಿದ್ರು. ಆದ್ರೆ ಈ ಸರಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆದ್ಮೇಲೆ ಮಲೆನಾಡಿನ ರೈತರ ಸಮಸ್ಯೆ ಬಗೆಹರಿಸಿದ್ದು 0. ಯಾವ ಸಮಸ್ಯೆನೂ ಬಗೆಹರಿಸಿಲ್ಲ. ಮತ್ತದೇ ಪರಿಸ್ಥಿತಿ. ಹಿಂದೆ ಯಡಿಯೂರಪ್ಪನವರು ರೈತರ ಭೂಮಿಯನ್ನ, ಜಮೀನಿನ ಅರ್ಜಿಯನ್ನ ವಿಚಾರಣೆ ಮಾಡದೆ ಏನ್ 3 ಲಕ್ಷ ಅರ್ಜಿ ವಜಾ ಮಾಡಿದ್ರು, ಈಗ ಸಿದ್ದರಾಮಯ್ಯನವ್ರ ಕಾಲದಲ್ಲೂ ಹಾಗೆ 3 ಲಕ್ಷ ಅರ್ಜಿ ವಿಚಾರಣೆ ಮಾಡದೆ ವಜಾ ಮಾಡಿದ್ರು.
ಸುಪ್ರೀಂ ಕೋರ್ಟ್ ರೈತರಿಗೆ ನ್ಯಾಯ ಕೊಡ್ರಿ ಹಾಗೆ ಅಂತ ಹೇಳಿದ್ರು ಸಹ ಇವತ್ತು ರೈತರ ಅರ್ಜಿ ವಿಚಾರಣೆ ಮಾಡದೆ ವಜಾ ಮಾಡಿದ್ದಾರೆ. ಇವತ್ತು ಬಹಳ ಪ್ರಮುಖವಾದ ನಮ್ಮ ಬೇಡಿಕೆ ಅಂದ್ರೆ ಶರಾವತಿ ಹಿನ್ನೀರಿನ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು, ಶರಾವತಿ ಹಿನ್ನೀರಿನ ಪ್ರದೇಶ ಇಲ್ಲ ಅಂತ ಸರ್ಕಾರದಲ್ಲಿ ಪ್ರಸ್ತಾಪ ಇಲ್ಲ. ನಾನು ಪ್ರಯತ್ನ ಪಟ್ಟು ಈಗ ಮಾಡ್ಬೇಕು ಅಂತ ನಮ್ಮ ಶಾಸಕರು ಹೇಳ್ತಾರೆ. ಮಿನಿಸ್ಟರ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಅದನ್ನ ಅರಣ್ಯ ಪ್ರದೇಶ ಅಂತ ಮಾಡಕ್ ಕೆಲವರು ಹೊರಟಿದ್ದಾರೆ, ನಾನು ಬಿಡಲ್ಲ, ಅದು ರೈತರಿಗೆ ಸಿಗ್ಬೇಕು ಅಂತ. ಈಶ್ವರ್ ಖಂಡ್ರೆ ಅರಣ್ಯ ಮಂತ್ರಿ ಹೇಳ್ತಾರೆ, ಅನಂತ್ ಹೆಗಡೆ ಆಶೀಸರ ಅನ್ನೋರು ಹೇಳಿದ್ದಾರೆ ಅದನ್ನ ರೈತರು ಸ್ವಾಧೀನ ಇಟ್ಕೊಂಡಿರೋಂಥ ಭೂಮಿಯನ್ನ ತೆರವುಗೊಳಿಸಿ ಅದನ್ನ ಅರಣ್ಯ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಒಂದು ರೈತರ ಗಂಭೀರವಾದ ಸಮಸ್ಯೆ ಬಗ್ಗೆ ಒಂದು ಖಚಿತವಾದಂತ ನಿಲುವು ಒಂದೇ ಪಕ್ಷದ ಶಾಸಕರು, ಮಂತ್ರಿ ಮತ್ತೆ ಅರಣ್ಯ ಮಂತ್ರಿ ಹತ್ರ ಇಲ್ಲ. ಅದಕ್ಕೋಸ್ಕರ ಕಾಗೋಡು ತಿಮ್ಮಪ್ಪನವ್ರು ಇದ್ದಾಗ, ಸಚಿವರಿದ್ದಾಗ ಅವರು ಕೆಪಿಸಿ ಭೂಮಿನ ಸರ್ವೆ ಮಾಡೋದಕ್ಕೆ ಆದೇಶ ಮಾಡಿದ್ರು. ನಗರದಲ್ಲಿ ಮಾಸ್ತಿಕಟ್ಟೆಯಲ್ಲಿ ರೈತರ ಭೂಮಿ ಸರ್ವೆ ಮಾಡಿದ್ರು. ಆದ್ರೆ ಈಗೇನು ಕಾನೂನು ಬದಲಾಗಿದ್ಯಾ? ಅವರಿಗಿರೋ ಇಚ್ಛಾಶಕ್ತಿ, ಅವರಿಗಿರೋ ದೃಢತೆ, ರೈತರ ಸಮಸ್ಯೆ ಬಗೆಹರಿಸಕ್ಕಿರ್ತಕ್ಕಂಥ ಕಾಳಜಿ ನಮ್ಮ ಶಾಸಕರಿಗೆ, ಮಂತ್ರಿಗಳಿಗೆ ಇಲ್ಲ, ಇವರಿಗಿಲ್ಲ. ಅದಕ್ಕೋಸ್ಕರ ನಮ್ಮ ಹೋರಾಟನ ಹಗುರವಾಗಿ ಭಾವಿಸೋದು ಬೇಡ. ಜಿಲ್ಲೆಯ ಎಲ್ಲ ರೈತರದ್ದು, ಮುಳುಗಡೆ ಸಂತ್ರಸ್ತರು, ಅರಣ್ಯ ಭೂಮಿವಾಸಿಗಳು ಇವತ್ತು ಈ ಚಳವಳಿಯಲ್ಲಿ ಬರ್ತಾರೆ. ನಮ್ಮ ಹೋರಾಟ ಬೇಡಿಕೆ ಈಡೇರವರೆಗೆ ಪಕ್ಷಾತೀತವಾಗಿ ನಡೀತದೆ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.